ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರಿಗೆ ಗುಡ್ ನ್ಯೂಸ್ ಇದು. ಯಾದಗಿರಿ, ರಾಯಚೂರು, ಕಲಬುರಗಿ ರೈತರು ಫುಲ್ ಖುಷಿಯಾಗಿದ್ದಾರೆ. ಕಾಲುವೆಗಳಿಗೆ ನೀರು ಹರಿಸುವಂತೆ ಕಲಬುರಗಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬಸವಸಾಗರ ಡ್ಯಾಂನಿಂದ ಎಡದಂಡೆ ಬಲದಂಡೆಗೆ ನೀರು, ಹಾಗೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ ಈ ಆದೇಶ ಸಿಕ್ಕಿರುವಂತದ್ದು. ಏಪ್ರಿಲ್ 4ರಿಂದ 6ರವರೆಗೆ ಕಾಲುವೆಗೆ ನೀರು ಹರಿಸುವಂತೆ ಈ ಆದೇಶ ಸಿಕ್ಕಿದೆ. ಕಾಲುವೆಗಳಿಗೆ ನೀರು ಬಿಡುವಂತೆ ಕೋರ್ಟ್ ಮೊರೆ ಹೋಗಿದ್ದರು ರೈತರು. ಅಂತೂ ಈಗ ಆ ಆದೇಶ ಸಿಕ್ಕಿದೆ. ಇದರಿಂದ ರೈತರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ರೈತ ಮಲ್ಲಣ್ಣ. ಮಧ್ಯಂತರ ಅರ್ಜಿ ವಿಚಾರಣೆಯಲ್ಲಿ ಹೈಕೋರ್ಟ್ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಬಹಳ ಖುಷಿಯಿಂದ ಈಗ ನೀರನ್ನ ಹಾಯಿಸಿಕೊಳ್ತಾ ಇದ್ದಾರೆ ಅವರವರ ನೀರಾವರಿ ಜಮೀನುಗಳಿಗೆ. ನೋಡಿ, ಒಂದ್ ಕಡೆಯಲ್ಲಿ ರೈತರು ಕೂಡ ಖುಷಿಯಿಂದ ಇರುವಂತಹ ದೃಶ್ಯ, ಇನ್ನೊಂದು ಕಡೆಯಲ್ಲಿ ಇದೇ ವಿಚಾರಕ್ಕೆ ಸಾಕಷ್ಟು ಹೋರಾಟವನ್ನ ನಡೆಸಿದ್ರು. ನಮಗೆ ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೇ ರಾಜಕಾರಣಿಗಳಿರ್ಬೋದು ಅಥವಾ ಅಧಿಕಾರಿಗಳು ಅದನ್ನ ಕೇಳುವಂತ ಒಂದು ಮನಸ್ಥಿತಿ ಆ ವಿವೇಚನೆಯಲ್ಲೂ ಕೂಡ ಇಲ್ಲ. ಕೊನೆಗೂ ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋರ್ಟ್ ಆದೇಶವನ್ನು ಕೊಟ್ಟಿರುವಂತದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರಿಗೆ ಗುಡ್ ನ್ಯೂಸ್ ಇದು. ಯಾದಗಿರಿ, ರಾಯಚೂರು, ಕಲಬುರಗಿ ರೈತರು ಫುಲ್ ಖುಷಿಯಾಗಿದ್ದಾರೆ. ಕಾಲುವೆಗಳಿಗೆ ನೀರು ಹರಿಸುವಂತೆ ಕಲಬುರಗಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬಸವಸಾಗರ ಡ್ಯಾಂನಿಂದ ಎಡದಂಡೆ ಬಲದಂಡೆಗೆ ನೀರು, ಹಾಗೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ ಈ ಆದೇಶ ಸಿಕ್ಕಿರುವಂತದ್ದು. ಏಪ್ರಿಲ್ 4ರಿಂದ 6ರವರೆಗೆ ಕಾಲುವೆಗೆ ನೀರು ಹರಿಸುವಂತೆ ಈ ಆದೇಶ ಸಿಕ್ಕಿದೆ. ಕಾಲುವೆಗಳಿಗೆ ನೀರು ಬಿಡುವಂತೆ ಕೋರ್ಟ್ ಮೊರೆ ಹೋಗಿದ್ದರು ರೈತರು. ಅಂತೂ ಈಗ ಆ ಆದೇಶ ಸಿಕ್ಕಿದೆ. ಇದರಿಂದ ರೈತರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ರೈತ ಮಲ್ಲಣ್ಣ. ಮಧ್ಯಂತರ ಅರ್ಜಿ ವಿಚಾರಣೆಯಲ್ಲಿ ಹೈಕೋರ್ಟ್ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಬಹಳ ಖುಷಿಯಿಂದ ಈಗ ನೀರನ್ನ ಹಾಯಿಸಿಕೊಳ್ತಾ ಇದ್ದಾರೆ ಅವರವರ ನೀರಾವರಿ ಜಮೀನುಗಳಿಗೆ. ನೋಡಿ, ಒಂದ್ ಕಡೆಯಲ್ಲಿ ರೈತರು ಕೂಡ ಖುಷಿಯಿಂದ ಇರುವಂತಹ ದೃಶ್ಯ, ಇನ್ನೊಂದು ಕಡೆಯಲ್ಲಿ ಇದೇ ವಿಚಾರಕ್ಕೆ ಸಾಕಷ್ಟು ಹೋರಾಟವನ್ನ ನಡೆಸಿದ್ರು. ನಮಗೆ ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೇ ರಾಜಕಾರಣಿಗಳಿರ್ಬೋದು ಅಥವಾ ಅಧಿಕಾರಿಗಳು ಅದನ್ನ ಕೇಳುವಂತ ಒಂದು ಮನಸ್ಥಿತಿ ಆ ವಿವೇಚನೆಯಲ್ಲೂ ಕೂಡ ಇಲ್ಲ. ಕೊನೆಗೂ ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋರ್ಟ್ ಆದೇಶವನ್ನು ಕೊಟ್ಟಿರುವಂತದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರಿಗೆ ಗುಡ್ ನ್ಯೂಸ್ ಇದು. ಯಾದಗಿರಿ, ರಾಯಚೂರು, ಕಲಬುರಗಿ ರೈತರು ಫುಲ್ ಖುಷಿಯಾಗಿದ್ದಾರೆ. ಕಾಲುವೆಗಳಿಗೆ ನೀರು ಹರಿಸುವಂತೆ ಕಲಬುರಗಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬಸವಸಾಗರ ಡ್ಯಾಂನಿಂದ ಎಡದಂಡೆ ಬಲದಂಡೆಗೆ ನೀರು, ಹಾಗೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ ಈ ಆದೇಶ ಸಿಕ್ಕಿರುವಂತದ್ದು. ಏಪ್ರಿಲ್ 4ರಿಂದ 6ರವರೆಗೆ ಕಾಲುವೆಗೆ ನೀರು ಹರಿಸುವಂತೆ ಈ ಆದೇಶ ಸಿಕ್ಕಿದೆ. ಕಾಲುವೆಗಳಿಗೆ ನೀರು ಬಿಡುವಂತೆ ಕೋರ್ಟ್ ಮೊರೆ ಹೋಗಿದ್ದರು ರೈತರು. ಅಂತೂ ಈಗ ಆ ಆದೇಶ ಸಿಕ್ಕಿದೆ. ಇದರಿಂದ ರೈತರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ರೈತ ಮಲ್ಲಣ್ಣ. ಮಧ್ಯಂತರ ಅರ್ಜಿ ವಿಚಾರಣೆಯಲ್ಲಿ ಹೈಕೋರ್ಟ್ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಬಹಳ ಖುಷಿಯಿಂದ ಈಗ ನೀರನ್ನ ಹಾಯಿಸಿಕೊಳ್ತಾ ಇದ್ದಾರೆ ಅವರವರ ನೀರಾವರಿ ಜಮೀನುಗಳಿಗೆ. ನೋಡಿ, ಒಂದ್ ಕಡೆಯಲ್ಲಿ ರೈತರು ಕೂಡ ಖುಷಿಯಿಂದ ಇರುವಂತಹ ದೃಶ್ಯ, ಇನ್ನೊಂದು ಕಡೆಯಲ್ಲಿ ಇದೇ ವಿಚಾರಕ್ಕೆ ಸಾಕಷ್ಟು ಹೋರಾಟವನ್ನ ನಡೆಸಿದ್ರು. ನಮಗೆ ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೇ ರಾಜಕಾರಣಿಗಳಿರ್ಬೋದು ಅಥವಾ ಅಧಿಕಾರಿಗಳು ಅದನ್ನ ಕೇಳುವಂತ ಒಂದು ಮನಸ್ಥಿತಿ ಆ ವಿವೇಚನೆಯಲ್ಲೂ ಕೂಡ ಇಲ್ಲ. ಕೊನೆಗೂ ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋರ್ಟ್ ಆದೇಶವನ್ನು ಕೊಟ್ಟಿರುವಂತದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರಿಗೆ ಗುಡ್ ನ್ಯೂಸ್ ಇದು. ಯಾದಗಿರಿ, ರಾಯಚೂರು, ಕಲಬುರಗಿ ರೈತರು ಫುಲ್ ಖುಷಿಯಾಗಿದ್ದಾರೆ. ಕಾಲುವೆಗಳಿಗೆ ನೀರು ಹರಿಸುವಂತೆ ಕಲಬುರಗಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬಸವಸಾಗರ ಡ್ಯಾಂನಿಂದ ಎಡದಂಡೆ ಬಲದಂಡೆಗೆ ನೀರು, ಹಾಗೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ ಈ ಆದೇಶ ಸಿಕ್ಕಿರುವಂತದ್ದು. ಏಪ್ರಿಲ್ 4ರಿಂದ 6ರವರೆಗೆ ಕಾಲುವೆಗೆ ನೀರು ಹರಿಸುವಂತೆ ಈ ಆದೇಶ ಸಿಕ್ಕಿದೆ. ಕಾಲುವೆಗಳಿಗೆ ನೀರು ಬಿಡುವಂತೆ ಕೋರ್ಟ್ ಮೊರೆ ಹೋಗಿದ್ದರು ರೈತರು. ಅಂತೂ ಈಗ ಆ ಆದೇಶ ಸಿಕ್ಕಿದೆ. ಇದರಿಂದ ರೈತರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ರೈತ ಮಲ್ಲಣ್ಣ. ಮಧ್ಯಂತರ ಅರ್ಜಿ ವಿಚಾರಣೆಯಲ್ಲಿ ಹೈಕೋರ್ಟ್ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಬಹಳ ಖುಷಿಯಿಂದ ಈಗ ನೀರನ್ನ ಹಾಯಿಸಿಕೊಳ್ತಾ ಇದ್ದಾರೆ ಅವರವರ ನೀರಾವರಿ ಜಮೀನುಗಳಿಗೆ.
ನೋಡಿ, ಒಂದ್ ಕಡೆಯಲ್ಲಿ ರೈತರು ಕೂಡ ಖುಷಿಯಿಂದ ಇರುವಂತಹ ದೃಶ್ಯ, ಇನ್ನೊಂದು ಕಡೆಯಲ್ಲಿ ಇದೇ ವಿಚಾರಕ್ಕೆ ಸಾಕಷ್ಟು ಹೋರಾಟವನ್ನ ನಡೆಸಿದ್ರು. ನಮಗೆ ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೇ ರಾಜಕಾರಣಿಗಳಿರ್ಬೋದು ಅಥವಾ ಅಧಿಕಾರಿಗಳು ಅದನ್ನ ಕೇಳುವಂತ ಒಂದು ಮನಸ್ಥಿತಿ ಆ ವಿವೇಚನೆಯಲ್ಲೂ ಕೂಡ ಇಲ್ಲ. ಕೊನೆಗೂ ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋರ್ಟ್ ಆದೇಶವನ್ನು ಕೊಟ್ಟಿರುವಂತದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರಿಗೆ ಗುಡ್ ನ್ಯೂಸ್ ಇದು. ಯಾದಗಿರಿ, ರಾಯಚೂರು, ಕಲಬುರಗಿ ರೈತರು ಫುಲ್ ಖುಷಿಯಾಗಿದ್ದಾರೆ. ಕಾಲುವೆಗಳಿಗೆ ನೀರು ಹರಿಸುವಂತೆ ಕಲಬುರಗಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬಸವಸಾಗರ ಡ್ಯಾಂನಿಂದ ಎಡದಂಡೆ ಬಲದಂಡೆಗೆ ನೀರು, ಹಾಗೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ ಈ ಆದೇಶ ಸಿಕ್ಕಿರುವಂತದ್ದು. ಏಪ್ರಿಲ್ 4ರಿಂದ 6ರವರೆಗೆ ಕಾಲುವೆಗೆ ನೀರು ಹರಿಸುವಂತೆ ಈ ಆದೇಶ ಸಿಕ್ಕಿದೆ. ಕಾಲುವೆಗಳಿಗೆ ನೀರು ಬಿಡುವಂತೆ ಕೋರ್ಟ್ ಮೊರೆ ಹೋಗಿದ್ದರು ರೈತರು. ಅಂತೂ ಈಗ ಆ ಆದೇಶ ಸಿಕ್ಕಿದೆ. ಇದರಿಂದ ರೈತರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ರೈತ ಮಲ್ಲಣ್ಣ. ಮಧ್ಯಂತರ ಅರ್ಜಿ ವಿಚಾರಣೆಯಲ್ಲಿ ಹೈಕೋರ್ಟ್ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಬಹಳ ಖುಷಿಯಿಂದ ಈಗ ನೀರನ್ನ ಹಾಯಿಸಿಕೊಳ್ತಾ ಇದ್ದಾರೆ ಅವರವರ ನೀರಾವರಿ ಜಮೀನುಗಳಿಗೆ. ನೋಡಿ, ಒಂದ್ ಕಡೆಯಲ್ಲಿ ರೈತರು ಕೂಡ ಖುಷಿಯಿಂದ ಇರುವಂತಹ ದೃಶ್ಯ, ಇನ್ನೊಂದು ಕಡೆಯಲ್ಲಿ ಇದೇ ವಿಚಾರಕ್ಕೆ ಸಾಕಷ್ಟು ಹೋರಾಟವನ್ನ ನಡೆಸಿದ್ರು. ನಮಗೆ ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೇ ರಾಜಕಾರಣಿಗಳಿರ್ಬೋದು ಅಥವಾ ಅಧಿಕಾರಿಗಳು ಅದನ್ನ ಕೇಳುವಂತ ಒಂದು ಮನಸ್ಥಿತಿ ಆ ವಿವೇಚನೆಯಲ್ಲೂ ಕೂಡ ಇಲ್ಲ. ಕೊನೆಗೂ ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋರ್ಟ್ ಆದೇಶವನ್ನು ಕೊಟ್ಟಿರುವಂತದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರಿಗೆ ಗುಡ್ ನ್ಯೂಸ್ ಇದು. ಯಾದಗಿರಿ, ರಾಯಚೂರು, ಕಲಬುರಗಿ ರೈತರು ಫುಲ್ ಖುಷಿಯಾಗಿದ್ದಾರೆ. ಕಾಲುವೆಗಳಿಗೆ ನೀರು ಹರಿಸುವಂತೆ ಕಲಬುರಗಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬಸವಸಾಗರ ಡ್ಯಾಂನಿಂದ ಎಡದಂಡೆ ಬಲದಂಡೆಗೆ ನೀರು, ಹಾಗೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ ಈ ಆದೇಶ ಸಿಕ್ಕಿರುವಂತದ್ದು. ಏಪ್ರಿಲ್ 4ರಿಂದ 6ರವರೆಗೆ ಕಾಲುವೆಗೆ ನೀರು ಹರಿಸುವಂತೆ ಈ ಆದೇಶ ಸಿಕ್ಕಿದೆ. ಕಾಲುವೆಗಳಿಗೆ ನೀರು ಬಿಡುವಂತೆ ಕೋರ್ಟ್ ಮೊರೆ ಹೋಗಿದ್ದರು ರೈತರು. ಅಂತೂ ಈಗ ಆ ಆದೇಶ ಸಿಕ್ಕಿದೆ. ಇದರಿಂದ ರೈತರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ರೈತ ಮಲ್ಲಣ್ಣ. ಮಧ್ಯಂತರ ಅರ್ಜಿ ವಿಚಾರಣೆಯಲ್ಲಿ ಹೈಕೋರ್ಟ್ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಬಹಳ ಖುಷಿಯಿಂದ ಈಗ ನೀರನ್ನ ಹಾಯಿಸಿಕೊಳ್ತಾ ಇದ್ದಾರೆ ಅವರವರ ನೀರಾವರಿ ಜಮೀನುಗಳಿಗೆ. ನೋಡಿ, ಒಂದ್ ಕಡೆಯಲ್ಲಿ ರೈತರು ಕೂಡ ಖುಷಿಯಿಂದ ಇರುವಂತಹ ದೃಶ್ಯ, ಇನ್ನೊಂದು ಕಡೆಯಲ್ಲಿ ಇದೇ ವಿಚಾರಕ್ಕೆ ಸಾಕಷ್ಟು ಹೋರಾಟವನ್ನ ನಡೆಸಿದ್ರು. ನಮಗೆ ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೇ ರಾಜಕಾರಣಿಗಳಿರ್ಬೋದು ಅಥವಾ ಅಧಿಕಾರಿಗಳು ಅದನ್ನ ಕೇಳುವಂತ ಒಂದು ಮನಸ್ಥಿತಿ ಆ ವಿವೇಚನೆಯಲ್ಲೂ ಕೂಡ ಇಲ್ಲ. ಕೊನೆಗೂ ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋರ್ಟ್ ಆದೇಶವನ್ನು ಕೊಟ್ಟಿರುವಂತದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ.